ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಾಗಿದ್ದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕ ಇವತ್ತು ಮಧ್ಯಾಹ್ನ ಕಡಗಂಜಿ ವೀರಭದ್ರೇಶ್ವರ ಸ್ವಾಮೀಜಿ ನೇತೃತ್ವದಾಗ ಪೂಜೆ ಮಾಡ್ತಾರಂತ. ಈ ಹಿನ್ನೆಲೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕೆ ಆಳಂದ ನಗರದಾಗ ಫುಲ್ ಪೊಲೀಸರು ಬಂದೋಬಸ್ತ್ ಕೈಗೊಂಡಾರ. ನಾಡ್ನಾಗ ಶಿವರಾತ್ರಿ ಹಬ್ಬದ ಸಂಭ್ರಮ ಬಹಳ ಜೋರ್ ಕಾಣಕ ಸಿಗಾಕತೈತಿ. ಬೆಳಗಾವಿಯೊಳಗ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಾಗ ವಿಶೇಷ ರೀತಿಯೊಳಗ ಪೂಜೆ ಮಾಡ್ಯಾರಂತ. ನಿನ್ನೆ ರಾತ್ರಿ 12 ಗಂಟೆಯಿಂದ ಕಪಿಲೇಶ್ವರ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಯಾರಂತ. ಇವತ್ತು ಮುಂಜಾನೆ 5 ಗಂಟೆಯಿಂದ ಭಕ್ತರು ಸರತಿ ಸಾಲಿನಾಗ ನಿಂತು ದೇವರ ದರ್ಶನ ಪಡ್ಕೊಂಡು ಪುನೀತರಾಗ್ಯಾರಂತ. ಶಿವರಾತ್ರಿ ಹಿನ್ನೆಲೆ ಆಡಳಿತ ಮಂಡಳಿ ದೇವಸ್ಥಾನವನ್ನ ಆ ದೀಪದಿಂದ ಶೃಂಗಾರ ಮಾಡ್ಯಾರಂತ ನೋಡ್ರಿ. ಇವತ್ತು ಶಿವಾಗ ಬೆಳಗ್ಗೆಯಿಂದ ಪೂಜಾ ಕೈಕರ್ಯ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಾರ. ಶಿವರಾತ್ರಿ ಹಿನ್ನೆಲೆ ವಿಜಯಪುರ ನಗರದ ಸುಂದರೇಶ್ವರ ದೇಗುಲಕ್ಕೆ ಭಕ್ತರ ದಂಡು ಹರಿದು ಬರಾಕತೈತಿ. ಹರಣ ಶಿಕಾರಿ ಕಾಲೋನಿ ಒಳಗಡೆ ಇರುವ ನೆತ್ತಿಯ ಮೇಲೆ ಶ್ರೀಚಕ್ರ ಹೊಂದಿರುವ ಅಪರೂಪದ ಶಿವಲಿಂಗ ನೋಡೋದಕ್ಕಂತ ಹೇಳಿ ಮುಂಜಾನೆ ಬಹಳ ಜನ ಭಕ್ತರು ಬಂದಿದ್ರಂತ. 8ನೇ ಶತಮಾನದ ಇತಿಹಾಸ ಹೊಂದಿದಂತ ಈ ವಿಶಿಷ್ಟ ಶಿವಲಿಂಗ ಸುಂದರೇಶ್ವರ ದೇಗುಲ ಹಾಗಾಗಿ ಭಕ್ತರಿಂದ ಇವತ್ತು ತುಂಬಿ ಹೋಗೈತಿ. ಶಿವರಾತ್ರಿಯ ದಿನ ಶ್ರೀಚಕ್ರ ಇರುವ ಶಿವಲಿಂಗ ದರ್ಶನ ಪಡೆದ್ರ ಪುಣ್ಯ ಸಿಗುತ್ತ ಅಂತ ಹೇಳಿ ಜನ ನಂಬ್ಯಾರ. ಹಾಗಾಗಿ ಬಹಳ ಜನ ಬರಾಕತ್ತಾರಂತ ನೋಡ್ರಿ. ಗಡಿ ಜಿಲ್ಲೆ ಬೀದರ್ನ್ಯಾಗ ಮಹಾಶಿವರಾತ್ರಿ ಸಂಭ್ರಮ ಜೋರೈತಿ. ಬೀದರ್ನ ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ್ ನಲ್ಲಿರುವ ಶ್ರೀ ಕೈಲಾಸ ನಾಥೇಶ್ವರ ದೇವಸ್ಥಾನಕ್ಕೆ ಭಕ್ತರು ಬರಾಕತ್ತಾರ. 55 ಅಡಿ ಎತ್ತರ ಶಿವನ ಮೂರ್ತಿಗೆ ಅಲಂಕಾರ ಮಾಡ್ಯಾರ. ವಿಶೇಷ ಅಭಿಷೇಕನೂ ಆಗೈತಂತ ನೋಡ್ರಿ. ಇವತ್ತು ನಮ್ಮ ಕರ್ನಾಟಕದಾಗ ಎಲ್ಲಿ ನೋಡಿದ್ರು ನೀವು ಶಿವರಾತ್ರಿ ಹಬ್ಬದ ಸಂಭ್ರಮನ ನೋಡಕ್ ಸಿಗುತ್ತೆ. ವಾಣಿಜ್ಯ ನಗರಿ ಹುಬ್ಬಳ್ಳಿನೂ ಹೊಸ್ತೇನು ಕಾಣಕತ್ತಿಲ್ಲ, ಅಲ್ಲೂ ಶಿವರಾತ್ರಿ ಸಂಭ್ರಮ ಕಳೆಗಟ್ಟೈತಿ. ನಗರದ ಪ್ರಮುಖ ದೇವಸ್ಥಾನಗಳು ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಮುಂಜಾನೆಯಿಂದ ಶುರುವಾಗಿತ್ತಂತ. ಪ್ರಸಿದ್ಧ ಸಿದ್ದಾರೂಢ ಮಠ ಬೇರೆ ಬೇರೆ ಊರುಗಳಿಂದೆಲ್ಲ ಬರ್ತಾರ್ರಿ. ಶಿವರಾತ್ರಿ ಅಂದ್ರ ಮೊದಲು ನಮಗೆ ನೆನಪಾಗುತ್ತಾ ಹುಬ್ಬಳ್ಳಿ ಅಂದ್ರೆ ಸಿದ್ದಾರೂಢ ಮಠ. ಹಾಗಾಗಿ ಮುಂಜಾನೆಯಿಂದ ಅಲ್ಲೂ ಪೂಜೆ ಪುನಸ್ಕಾರ ಆಗಕತ್ತೈತಿ. ಬಹಳ ಜನ ಭಕ್ತಾದಿಗಳು ಬಂದಾರಂತ. ಮಹಾಶಿವರಾತ್ರಿ ಇದ್ದ ಕಾರಣ ದಕ್ಷಿಣ ಕಾಶಿ ಹಂಪಿಗೆ ಬಹಳ ಜನ ಭಕ್ತಾದಿಗಳು ಬಂದಾರ. ಶ್ರೀ ವಿರೂಪಾಕ್ಷ ಪಂಪಾಂಬಿಕೆ ದೇವಸ್ಥಾನಕ್ಕೆ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ದಾವಣಗೆರೆ, ರಾಯಚೂರು, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂಗ ಬೇರೆ ಬೇರೆ ರಾಜ್ಯದಿಂದೆಲ್ಲ ಭಕ್ತಾದಿಗಳು ಬಂದಾರ ನೋಡ್ರಿ. ಇನ್ನು ವಿಜಯಪುರದಾಗ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಬಂದಿದ್ದ 2 ಬೃಹತ್ ಗಾತ್ರದ ಕ್ಯಾರಿ ಹಾವನ್ನ ರಕ್ಷಣೆ ಮಾಡ್ಯಾರಂತ ನೋಡ್ರಿ. ಈ ಆಶ್ರಯ ಕೇಂದ್ರದೊಳಗ 150ಕ್ಕೂ ಹೆಚ್ಚು ನಿರಾಶ್ರಿತರು ಆಶ್ರಯ ಪಡ್ಕೊಂಡಾರ. ಇವತ್ತು 2 ಹಾವುಗಳು ಕಂಡು ಪಾಪ ಜನ ಎಲ್ಲ ಆತಂಕಗೊಂಡಿದ್ರು. ಸ್ಥಳಕ್ಕ ಉರುಗ ತಜ್ಞ ಅಬ್ದುಲ್ ರೆಹಮಾನ್ ಹುಲ್ಲೂರ್ ಬಂದು ಹಾವನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟು ಬಂದಾರಂತ. ಅದು ಗಂಡ ಕ್ಯಾರಿ ಅದು ಅಲ್ಲಿ ಸಿಕ್ಕತ್ರಿ. ಅಡಿಗೆ ನೋಡ್ರಿ ಮತ್ತ ಚಲೋ ಅದ ಕೊಡ್ರಿ. ಮತ್ತೊಂದು ಹೊಸ ಕೊಡ್ರಿ. ಅವ್ನ ಹಿಡ್ಕೊಂಡು ಹೋಗಿ ಚೆಕ್ ಮಾಡ್ಕೊಡ್ರಿ.
ಮರಾಠಿ ಮಾತಾಡಿಲ್ಲ ಅಂತ ಹೇಳಿ ಸಾರಿಗೆ ಸಂಸ್ಥೆ ನಿರ್ವಾಹಕರ ಮ್ಯಾಗ ಹಲ್ಲೆ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಾಗ ಇನ್ನೂ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ. ಕಾಗವಾಡ ಮೀರಜ್ ಮಾರ್ಗದ ಬಸ್ ಸಂಚಾರ ಈಗೇನ ಓಡಾಡಕತ್ತಾವ, ಬಸ್ ಆರಾಮಾಗಿ ಜನನು ಓಡಾಡಕತ್ತಾರಂತ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಈಗ ಸ್ಥಗಿತ ಮಾಡಿದ್ರು. ರಾಜ್ಯಕ್ಕೆ ಮಹಾರಾಷ್ಟ್ರ ಬಸ್ಗಳು ಸಂಪೂರ್ಣ ಸಂಚಾರ ಬಂದ್ ಆಗಿದ್ದ ಹಿನ್ನೆಲೆ ಪಾಪ ಪ್ರಯಾಣಿಕರೆಲ್ಲ ಒದ್ದಾಡಿದ್ರು. ಬೆಳಗಾವಿಯೊಳಗ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಗೆ ಕೋಟಿ ಕೋಟಿ ಆರ್ಥಿಕ ನಷ್ಟನೂ ಆಗೈತೆ ಅಂತ ನೋಡ್ರಿ. ಬೆಳಗಾವಿ ವಿಭಾಗದಿಂದ ನಿತ್ಯ 90ಕ್ಕೂ ಹೆಚ್ಚು ಬಸ್, ಹಂಗ ಚಿಕ್ಕೋಡಿ ವಿಭಾಗದಿಂದ 120ಕ್ಕೂ ಅಧಿಕ ಬಸ್ ದಿನಾ ಓಡಾಡ್ತಿದ್ವು ಅಂತ. ಆದ್ರೆ ಈಗ 4 ದಿನ ಆತ ಯಾವ ಬಸ್ ಓಡಾಡಿಲ್ಲ, ಹಂಗಾಗಿ ಆರ್ಥಿಕ ಸಮಸ್ಯೆ ಆಗೈತಪ್ಪ, ನಷ್ಟ ಆಗೈತಿ ಅಂತ ಹೇಳಿ ಸಾರಿಗೆ ಇಲಾಖೆ ಮಾಹಿತಿ ಕೊಟ್ಟೈತಿ. ಇಲಾಖೆಗೆ ಒಂದು 20 ಲಕ್ಷ ಪ್ರತಿದಿನ ನಿಖರವಾಗಿ ನಾವು ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ನಾವು ಬೌಂಡರಿವರೆಗೂ ಬಸ್ ಓಡಿಸ್ತಾ ಇರೋದ್ರಿಂದ ಅದು ಪೂರ್ತಿ ನಷ್ಟ ಎಷ್ಟಾಗಿದೆ ಅಂತ ಅದನ್ನ ಲೆಕ್ಕ ಹಾಕಕ್ಕಾಗದೇ ಇದ್ರೂ ಕೂಡ ಒಂದು ಪ್ರತಿದಿನ ಒಂದು 20 ಲಕ್ಷ ನಷ್ಟ ಆಗಿದೆ ಅಂತ ನಾವು ಅಂದಾಜಿಸಬಹುದು. ಅಂದ್ರೆ ಈಗ ನಮ್ಮ ಈ ಚಿಕ್ಕೋಡಿ ವಿಭಾಗದಿಂದ ಮತ್ತೆ ನಮ್ಮ ಬೆಳಗಾವಿ ವಿಭಾಗ ಮತ್ತು ಒಟ್ಟಾರೆ ಈ ಕರ್ನಾಟಕದಿಂದ ಏನ್ ಬಸ್ಗಳು ಹೋಗ್ತಿದ್ವು ಆ ಎಲ್ಲಾ ಬಸ್ಗಳು ಕೂಡ ಈಗ ಗಡಿವರೆಗೆ ಹೊಂಟಿದೆ. ಹೌದು, ಅದೇ ತರ ಎಲ್ಲ ಮಿರಜ್ ಇರಬಹುದು, ಆ ಕಡೆ ಸೊಲಾಪುರ ಕೂಡ ನಿನ್ನೆ ಘಟನೆ ಆಗಿದೆ. ಸೊಲಾಪುರ್ನಲ್ಲಿ ಮೊದಲಿಂದ ಯಾವ್ದು ತೊಂದರೆ ಆಗ್ತಾ ಇರಲಿಲ್ಲ, ಅಲ್ಲಿನೂ ಕೂಡ ವಿಜಾಪುರ ಮುಂದೆ ಸೊಲಾಪುರ ಹೋಗೋ ಬಸ್ಗಳಿಗೂ ಕೂಡ ನಿನ್ನೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅಲ್ಲೂ ಬಸ್ ಸ್ಥಗಿತ ಆಗಿದೆ, ಅಲ್ಲಿನೂ ಕೂಡ ಅನಾನುಕೂಲ. ಇನ್ನ ಕುಂದಾನಗರಿ ಅದ ಬೆಳಗಾವಿಯೊಳಗ ಎಟಿಎಂ ಮುರಿದು ಕಳ್ಳತನ ನಡೆದಿತ್ರಿ. ಸಾಂಬ್ರಾ ಬಳಿ ಎಸ್ಬಿಐ ಎಟಿಎಂ ಅನ್ನ ಗ್ಯಾಸ್ ಕಟರ್ ತಂದು ಕಟ್ ಮಾಡಿ 75,000 ರೊಕ್ಕಾನೂ ಕಳ್ಳತನ ಮಾಡಿದ್ರು. ರಾತ್ರಿ 3 ಗಂಟೆಗೆ ಲೈಟ್ ಆಫ್ ಮಾಡಿ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿದ್ರು. ಮಹಾರಾಷ್ಟ್ರದ ಕೊಲ್ಲಾಪುರದ ಅಜರಾ ಗ್ರಾಮದಾಗ ಮತ್ತೊಂದು ಎಟಿಎಂ ಕಳ್ಳತನ ಯತ್ನ ಆಗಿ ಅದು ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅಲ್ಲಿಂದ ಪರಾರಿಯಾಗ್ಯಾರಂತ. ಈ ಸಂಬಂಧ ಸ್ಥಳೀಯ ಠಾಣೆಯೊಳಗ ಪ್ರಕರಣ ದಾಖಲಾಗೈತಿ. ಆರೋಪಿಗಳು ಯಾರು ಅಂತ ಹೇಳಿ ಪೊಲೀಸರು ಪತ್ತೆ ಮಾಡಕ್ ಮುಂದಾಗ್ಯಾರ. ಅಂದಾಜು ಅದು ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಪ್ರಕಾರ ಅರೌಂಡ್ 147 to 152 5 ನಿಮಿಷ ಒಳಗಡೆ ಅವರು ಎಲ್ಲ ಈ ತರ ಕಲ್ಟನ್ ಮಾಡಿದ್ರೆ ಮತ್ತೆ ಡಿ ಎಫ್ ಎಸ್ಕೇಪ್. ಎಷ್ಟು ಹಣ ಇತ್ತು ಸರ್ ಎಟಿಎಂ? ಹಣ ಈಗ ಸರ್ಕಿ ಬ್ಯಾಂಕ್ ಆಫೀಸರ್ಸ್ ಲೆಕ್ಕ ಪ್ರಕಾರ ಅರೌಂಡ್ 75,000 ಅವರು ಕಲ್ತನ್ ಮಾಡಿದ್ದಾರೆ. ಅವರು ಸಿಸಿಟಿವಿ ಫುಟೇಜ್ ಪ್ರಕಾರ 3 ಜನ ಫುಟೇಜ್ ಅಲ್ಲಿ ಕಾಣ್ತಾ ಇದೆ. ಸೊ ವಿಜಯನಗರ ಜಿಲ್ಲೆ ರೈತರ ವಿರೋಧದ ಮಧ್ಯೆನೂ ತೆಲಂಗಾಣ ರಾಜ್ಯಕ್ಕೆ ರಾತ್ರೋರಾತ್ರಿ ನೀರು ಬಿಟ್ಟಾರಂತ ನೋಡ್ರಿ. 1.27 ಟಿಎಂಸಿ ನೀರು ಆಲ್ಮಟ್ಟಿ ಜಲಾಶಯದಿಂದ ರಾತ್ರೋರಾತ್ರಿ ಕರ್ನಾಟಕ ಸರ್ಕಾರ ತೆಲಂಗಾಣ ರಾಜ್ಯಕ್ಕೆ ನೀರು ಬಿಟ್ಟೈತಿ. ತೆಲಂಗಾಣ ಸರ್ಕಾರ ಕೃಷಿ ಮತ್ತು ಕುಡಿಯೋ ನೀರು ಉದ್ದೇಶಕ್ಕಾಗಿ 5 ಟಿಎಂಸಿ ನೀರು ಬಿಡುಗಡೆಗಾಗಿ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿತ್ತಂತ. ಆದ್ರೆ ಇದಕ್ಕೆ ರೈತರು ವಿರೋಧ ಮಾಡ್ಯಾರ. ಆದ್ರೆ ಈಗ ಎಲ್ಲ ರೈತರು ವಿರೋಧ ಮಾಡಿದ್ರೂ ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗ್ಲಾರ್ದಂಗ ತೆಲಂಗಾಣಕ್ಕೆ ನೀರು ಬಿಟ್ಟಾರಂತ ಹೇಳಿ ನಮ್ಮ ರೈತರು ಮತ್ತೆ ಆಕ್ರೋಶ ವ್ಯಕ್ತಪಡಿಸಾರ. ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕಿನ ಬಳಿಚಕ್ರ ಗ್ರಾಮದಾಗಿದ್ದ ಸರ್ಕಾರಿ ದವಾಖಾನೆಯೊಳಗ ಡಾಕ್ಟರ್ ಇಲ್ಲ ಅಂತ ನೋಡ್ರಿ. ಹಿಂಗಾಗಿ ರೋಗಿಗಳೆಲ್ಲ ಒದ್ದಾಡಕತ್ತಾರ. ಯಾವಾಗ ಆಸ್ಪತ್ರೆಗೆ ಹೋದ್ರು ಡಾಕ್ಟರ್ ಇಲ್ಲ ಅಂತ ಹೇಳಿ ಕಳಿಸ್ತಾರಂತ. ಹಿಂಗಾದ್ರೆ ಕರ್ತವ್ಯಕರ ನೀವು ಬರ್ತೀರಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿದ್ರ ಬರೋದೇ ಇಲ್ಲ ಅಂತವ್ರು. ತಿಂಗಳಿಗೊಮ್ಮೆ ಆಗೊಮ್ಮೆ ಈಗೊಮ್ಮೆ ಬಂದು ಸಹಿ ಮಾಡಿ ಹೋಗ್ಯಾರ ನೋಡ್ರಿ. ಆ ಸಹಿ ಹೆಂಗ್ ಮಾಡ್ಯಾರ ಅಂತ ನೋಡಕತ್ತಿರಲ್ಲ. ಅದ ಹಾಸ್ಪಿಟಲ್ ಬಂದಿವಿ, ಇಲ್ಲಿ ಡಾಕ್ಟರ್ ಏನೇನು ಇಲ್ಲ, ಯಾರಿಲ್ಲ. ಒಬ್ಬರಿಗೆ ಗಾಯ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು, ಕರ್ಕೊಂಡ್ ಬಂದ್ವಿ. ಬ್ಲೀಡಿಂಗ್ ಆಗ್ತದ, ಬ್ಲೀಡಿಂಗ್ ಆದ್ರೂ ಕೂಡ ಇಲ್ಲಿ ಡಾಕ್ಟರ್ ಇಲ್ಲ, ಒಬ್ಬರೇ ಸ್ಟಾಫ್ ನರ್ಸಾರ. ಅವ್ರಿಗೂ ಕೂಡ ಸರಿಯಾಗಿ ಇದು ಮಾಡಕ್ ಆಗ್ತಿಲ್ಲ, ಒಬ್ಬರೇ ಎರಡು ಎಲ್ಲ ಮ್ಯಾನೇಜ್ ಮಾಡಕ್ ಆಗೋಲ್ತಿಲ್ಲಿ. ಗ್ರಾಮಸ್ಥರು ಯಾರಾದ್ರೂ ಬಂದ್ರೆ ಏನ್ ಮಾಡ್ಬೇಕು, ಅವ್ರವ್ರ ಪರಿಸ್ಥಿತಿ ತಕ್ಕಂತ ಉಳಿಬೇಕು, ಸತ್ರು ಮನೆಗೆ ಹೋಗ್ಬೇಕು. ಇಲ್ಲಿ ಇದು ನೋಡ್ರಿ ರಿಪಬ್ಲಿಕ್ ಆಡ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಹೇಳಾಕತ್ತೀನಿ ನಾನು. ಮೈಸೂರು ದಸರೆಗೆ ಪ್ರೇರಣೆಯಾಗಿರುವ ಮಹಾನವಮಿ ದಿಬ್ಬದಾಗ ನೀರವ ಮೌನ ಅಂತ ರಿಪಬ್ಲಿಕ್ ಆಡ ಸರಣಿ ಸುದ್ದಿ ಬಿತ್ತರಿಸಿತ್ತ. ನಾವು ಯಾವಾಗ ವರದಿ ಮಾಡಿದ್ವಿ ಆಗ ಜಿಲ್ಲಾಡಳಿತ ಎದ್ನೋ ಬಿದ್ನೋ ಅಂತ ಎಚ್ಚೆತ್ತುಕೊಂಡು ಹಂಪಿ ಉತ್ಸವದ ಇತಿಹಾಸದಾಗ ಮೊದಲ ಬಾರಿ ಕಲಾ ವೈಭವ ವೇದಿಕೆ ಸ್ಥಾಪನೆ ಮಾಡಿ ನಾಟಕ ಕಲಾ ವೈಭವ ನಡೆಸೋದಕ್ಕೆ ಸಿದ್ದತೆ ಮಾಡಿಕೊಂಡಾರ. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಾಗ ಮಕ್ಕಳಿಲ್ಲದಕ್ಕ 20ಕ್ಕೂ ಹೆಚ್ಚು ಮಕ್ಕಳನ್ನ ದತ್ತಕ್ ಪಡ್ಕೊಂಡು ಶಿಕ್ಷಕ ದಂಪತಿ ಮಾದರಿ ಆಗ್ಯಾರ ನೋಡ್ರಿ. ಅನಾಥ ಅಂಗವಿಕಲ ಮಕ್ಕಳನ್ನೆಲ್ಲ ದತ್ತಕ್ ಪಡ್ಕೊಂಡು ಶಿಕ್ಷಣ ನೀಡ್ತಾರಂತ.